ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಒಂದು 4 ಡೇಸ್ ಬ್ಯಾಕು ನಾನು ಈಗೆಲ್ಲ ಸಿಕ್ಕಾಪಟ್ಟೆ ಟ್ರೆಂಡಿ ಆಗಿರ್ತಕ್ಕಂತಹ ಸೋಲಾರ ಏರ್ ಫ್ರೈಯರ್ ಓವನ್ನ ಆರ್ಡರ್ ಮಾಡಿದ್ದೆ. ಸೊ ಮನೇಲಿರ್ತಕ್ಕಂಥ ಮೈಕ್ರೋವೇವ್ ಕೆಟ್ಟೋಗಿತ್ತು, ಹಾಗಾಗಿ ಇದನ್ನು ರಿಪ್ಲೇಸ್ ಮಾಡೋಣ ಅಂತ ಹೇಳಿ ಇದನ್ನು ಆರ್ಡರ್ ಮಾಡಿದ್ವಿ. ಸೊ ಇವತ್ತು ಆರ್ಡರ್ ಡೆಲಿವರ್ ಆಗೇ ಬಿಡ್ತು. ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದರು ಮಕ್ಕಳಂತೂ. ಸೊ ಅವ್ರು ಆಲ್ರೆಡಿ ಬೇಕಿಂಗ್ ಲಿಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ರು. ಸೊ ಮೊದಲಿಗೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಅಂತ ಹೇಳಿ ಬಾಕ್ಸ್ನ ಚಿಕ್ಕು ಕೈಯಲ್ಲಿ ಕಟ್ ಮಾಡಿಸ್ದೆ. ಅದನ್ನು ನೋಡಿ ನನ್ನ ಚಿಕ್ಕವನು ಸಿಕ್ಕಾಪಟ್ಟೆ ಅಳ್ತಾ ಇದ್ರಿಂದ ಒಳಗಡೆ ಲಕ್ಕಿಲಿ ಇನ್ನೊಂದು ಬಾಕ್ಸ್ ಇತ್ತು, ಅದನ್ನು ಮಿಕ್ಕು ಕಟ್ ಮಾಡ್ದೆ. ಸೊ ಈಗ ಅದನ್ನು ಒಂದೊಂದಾಗಿ ಓಪನ್ ಮಾಡ್ತಾ ನಾನು ನಿಮಗೆ ಇದರೊಳಗಡೆ ಏನೇನಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಸೊ ಮೊದಲಿಗೆ ಯೂಸರ್ ಮ್ಯಾನ್ಯುಯಲ್ ಮತ್ತು ಒಂದು ಚಿಕ್ಕ ರೆಸಿಪಿ ಬುಕ್ ಇತ್ತು, ಅದ್ರ ಜೊತೆ ಒಂದೊಂದೇ ಅಟ್ಯಾಚ್ಮೆಂಟ್ಸ್ ಬಂದಿತ್ತು, ಅದನ್ನು ತೋರಿಸ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನೀವೇನಾದರೂ ಫ್ಯಾಮಿಲಿ ಆಫ್ 4 ಮೆಂಬರ್ಸ್ ಇದ್ದರೆ ಆರಾಮಾಗಿ ಲಾರ್ಜ್ ಕ್ವಾಂಟಿಟಿಯಲ್ಲಿ ಇದರಲ್ಲಿ ಕುಕ್ನ ಮಾಡ್ಕೋಬೋದು. ಸೊ ಆಯಿಲ್ ಫ್ರೀ ಅಥವಾ ಅತಿ ಕಡಿಮೆ ಆಯಿಲ್ ಕ್ವಾಂಟಿಟಿಯಲ್ಲಿ ವಿತೌಟ್ ಕಾಂಪ್ರಮೈಸಿಂಗ್ ನಿಮ್ಗೇನು ಬೇಕೋ ಅದನ್ನು ಮಾಡಿಕೊಂಡು ಯೂಸ್ ಮಾಡ್ಬೋದು. ಸೊ ನಾನು ಮುಂದೆ ಬರೋ ವಿಡಿಯೋಗಳಲ್ಲಿ ಅದರಲ್ಲಿ ರೆಸಿಪೀಸ್ನ ಕೂಡ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ಳೋ ಪ್ರಯತ್ನನ ಪಡ್ತೀನಿ. ಸೊ ನಾನು ಮೊದಲೇ ಹೇಳ್ದಂಗೆ ಇದ್ರ ಜೊತೆ ಏನೇನು ಬಂದಿತ್ತು ಅನ್ನೋದನ್ನು ನಾನು ತೋರಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ನಾನು ನನ್ನ ಹಸ್ಬೆಂಡ್ ಸೇರಿ ಪಟ ಅಂತ ಎಲ್ಲ ಅನ್ಬಾಕ್ಸ್ನ ಮಾಡ್ತಾ ಹೋದ್ವಿ. ನಾನು ಇದನ್ನು ಯೂಟ್ಯೂಬಲ್ಲಿ ಒಂದು ರಿವ್ಯೂ ನೋಡೋಣ ಅಂತ ಹೇಳಿ ಗ್ರೇಪ್ ವೈನ್ ಅನ್ನೋ ಒಂದು ಚಾನಲಲ್ಲಿ ರಿವ್ಯೂನ ನೋಡಿದಾಗ, ಅನ್ಬಾಕ್ಸಿಂಗ್ ವಿಡಿಯೋ ನೋಡಿದಾಗ ಅವರು ಲಾಸ್ಟಲ್ಲಿ ಒಂದು ಕೂಪನ್ ಕೋಡ್ ಹಂಚ್ಕೊಂಡಿದ್ರು. ಆ ಕೂಪನ್ ಕೋಡ್ ಹಾಕಿದ ಮೇಲೆ ನನಗೆ ಈ ಪ್ರಾಡಕ್ಟ್ ಬಂದು 6969ಗೆ ಸಿಕ್ತು. ಸೊ ನೀವು ಬೇಕಿದ್ದರೆ ಕೂಪನ್ ಕೋಡ್ನ ಟ್ರೈ ಮಾಡ್ಬೋದು. ಇಲ್ಲ ಅಂತಂದರೆ ಈ ಪ್ರಾಡಕ್ಟ್ ಆ್ಯಕ್ಚುಯಲ್ ಪ್ರೈಸು ನೀವು ವೆಬ್ಸೈಟಿಂದ ಪರ್ಚೇಸ್ ಮಾಡಿದ್ರೆ, ಸೋಲಾರ್ ಅವ್ರ ವೆಬ್ಸೈಟಿಂದ ಪರ್ಚೇಸ್ ಮಾಡಿದ್ರೆ 7799 ಆಗುತ್ತೆ, ಆಲ್ಮೋಸ್ಟ್ 7800 ರುಪೀಸ್ ಆಗುತ್ತೆ. ಸೊ ಇದರಲ್ಲಿ 4 ವೆರೈಟೀಸ್ ಆಫ್ ಟ್ರೇಸ್ ಕೊಟ್ಟಿದ್ದರು. ಹಾಗೆ ನಾನ್ ವೆಜ್ನ ಗ್ರಿಲ್ ಮಾಡ್ಕೊಳ್ಳೋದಕ್ಕೆ ಒಂದು ಗ್ರಿಲ್ ಸೆಟ್ಟಿಂಗ್ಸ್ ಇರೋವಂಥ ಒಂದು ಅಟ್ಯಾಚ್ಮೆಂಟ್. ಹಾಗೆ ನೀವು ಏರ್ ಫ್ರೈಯರ್ನ ಅಥವಾ ಏನಾದರೂ ಏರ್ ಫ್ರೈಯರ್ ಮಾಡೋ ಅಂತಹ ಈ ಪೊಟ್ಯಾಟೋಸು ಅಥವಾ ವೆಜಿಟೇಬಲ್ಸ್ನ ಏನಾದರೂ ಏರ್ ಫ್ರೈಯರ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೊಂದು ರೊಟೇಟಿಂಗ್ ಬ್ಯಾಸ್ಕೆಟ್ಸ್ ಥರನೂ ಕೊಟ್ಟಿದ್ದಾರೆ. ಸೊ ನಾನು ಒಂದೊಂದೇ ಅಟ್ಯಾಚ್ಮೆಂಟ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೇನಾದರೂ ಈ ಪ್ರಾಡಕ್ಟ್ ಖಂಡಿತ ವರ್ತ್ ಅಂತ ಅನಿಸಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಸೊ ನಾನು ಮೊದಲೇ ಹೇಳ್ದಂಗೆ ಮುಂಬರೋ ವಿಡಿಯೋಗಳಲ್ಲಿ ಇದರಲ್ಲಿ ರೆಸಿಪೀಸ್ನೆಲ್ಲ ಟ್ರೈ ಮಾಡಿ ನಿಮ್ಮ ಜೊತೆ ಹಂಚ್ಕೋತೀನಿ. ಇದು ವರ್ತ್ ಹೌದಾ ಅಲ್ವಾ, ಟೇಸ್ಟ್ ಏನಾದರೂ ಡಿಫರ್ ಆಗುತ್ತಾ ಡೀಪ್ ಫ್ರೈ ಮಾಡೋದಕ್ಕೂ ಮತ್ತು ಇದರಲ್ಲಿ ಮಾಡೋದಕ್ಕೂ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇಲ್ಲಿರೋ ಅಟ್ಯಾಚ್ಮೆಂಟ್ಸ್ನ ಒಂದೊಂದಾಗಿ ಇಟ್ಟು ತೋರಿಸ್ತಾ ಇದ್ದೀನಿ ನಾನು. ಸೊ ಒಂದು ಐಡಿಯಾ ಬರುತ್ತಲ್ವ ಎಷ್ಟು ಜನಕ್ಕೆ ಎಷ್ಟು ಕ್ವಾಂಟಿಟಿಯಲ್ಲಿ ನಾವು ಅಟ್ ಎ ಟೈಮ್ ಕುಕ್ ಮಾಡ್ಕೋಬೋದು ಅಂತ ಆ ಥರ. ಸೊ ನಾನು ಮೊದಲೇ ಹೇಳ್ದಂಗೆ ಇಲ್ಲಿ 3 ಟೈಪ್ಸ್ ಆಫ್ ಟ್ರೇಸ್ನ ಕೊಟ್ಟಿದ್ದರು. ಒಂದು ಗ್ರಿಲ್ ಟ್ರೇ ಕೂಡ ಕೊಟ್ಟಿದ್ದಾರೆ, 4 ಟ್ರೇಸ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ 3 ಮೆಶ್ ಟ್ರೇಸು ಮತ್ತು ಒಂದು ಆ್ಯಕ್ಚುಯಲ್ ಟ್ರೇ ಕೊಟ್ಟಿದ್ದಾರೆ. ಸೊ ಈ ಥರ ಒಂದು ಟಾಂಗ್ ಕೂಡ ಕೊಟ್ಟಿದ್ದಾರೆ. ಇದು ಬಿಸಿ ಬಿಸಿ ಇರುತ್ತಲ್ವ, ಇದನ್ನೇನಾದರೂ ನೀವು ಗ್ಲೌಸ್ ಅಲ್ದಿರ ಹಾಗೆ ತೆಗಿಬೇಕು ಅಂತಂದರೆ ಅದಕ್ಕೆ ಅಂತ ಈ ರೀತಿಯ ಟಾಂಗ್ಸ್ನ ಕೂಡ ಕೊಟ್ಟಿದ್ದಾರೆ. ಸೊ ಪ್ರಾಡಕ್ಟ್ಸ್ ಓವರಾಲ್ ಪ್ಯಾಕೇಜು ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ಸ್ ಜೊತೆ ಬಂದಿದೆ, ಕಾಂಪ್ಯಾಕ್ಟ್ ಸೈಜಲ್ಲಿ ಕೂಡ ಇದೆ. ಸೊ ಖಂಡಿತ ಟ್ರೈ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ನೋಡೋಣ, ಟ್ರೈ ಮಾಡ್ತೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ರೆಸಿಪೀಸ್ನ ನಿಮ್ಮ ಜೊತೆ ಹಂಚ್ಕೋತೀನಿ. ಎಲ್ಲ ಪ್ಯೂರ್ ವೆಜ್ ರೆಸಿಪೀಸ್ ಆಗಿರುತ್ತೆ. ಇದಾಗಿತ್ತು ಇವತ್ತಿನ ಸೋಲಾರ ಏರ್ ಫ್ರೈಯರ್ ಓವನ್ 12 ಲೀಟರ್ಸ್ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ವಿಡಿಯೋ. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸೊ ಹೋಗೋಕ್ಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಸಪೋರ್ಟ್ ಮಾಡಿ. ಅಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್.